ಇವರು ಒಬ್ಬ ಹುಟ್ಟು ಕುರುಡ. ಕುರುಡ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡು ಪಕ್ಕದ ಮನೆಯವರು ಏನು ಹೇಳ್ತಾರೆ ಗೊತ್ತಾ, ಇವನ ಕೈಲಿ ಏನೂ ಆಗಲ್ಲ, ಇವನನ್ನು ಎಲ್ಲಾದರೂ ಬಿಟ್ಟು ಬಂದುಬಿಡಿ ಅಂತ ಅವ್ರ ತಂದೆ ತಾಯಿಗೆ ಹೇಳ್ತಾರೆ. ಪಿ ಯು ಸಿಯಲ್ಲಿ ಇವನು ಸೈನ್ಸೇ ಓದಬೇಕಂತ ಹಠ ಹಿಡಿದಾಗ ನಿನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ IIT ಜಾಯಿನ್ ಮಾಡಬೇಕಂದ್ರೆ ಅವರು ಇವನನ್ನು ರಿಜೆಕ್ಟ್ ಮಾಡ್ತಾರೆ. ಅಂತ ಈ ಹುಡುಗ ಮುಂದೆ ಒಬ್ಬ ದೊಡ್ಡ ಉದ್ಯಮಿ ಆಗ್ತಾನೆ, 5,000 ಕೋಟಿಯ ಬಿಸ್ನೆಸ್ ಒಡೆಯ ಆಗ್ತಾನೆ ಅಂದರೆ ನಂಬೋದಕ್ಕೆ ಸಾಧ್ಯನಾ? ಅವರ ಕಥೆಯನ್ನು ಹೇಳ್ತೀನಿ ಕೇಳಿ. ಅವರ ಹೆಸರೇ ಶ್ರೀಕಾಂತ್ ಬೊಲ್ಲ. 1991ರಲ್ಲಿ ಆಂಧ್ರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಬಡ ರೈತನ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಅವರು ಹುಟ್ಟಿನಿಂದಲೇ ಸಂಪೂರ್ಣ ದೃಷ್ಟಿಹೀನರಾಗಿರ್ತಾರೆ. ಮಗು ಕುರುಡಾಗಿದೆ ಎಂದು ತಿಳಿದಾಗ ನೆರೆಹೊರೆಯವರು ಮತ್ತು ಸಂಬಂಧಿಕರು ಆ ಮಗುವನ್ನು ಸಾಯಿಸುವಂತೆ ಪೋಷಕರಿಗೆ ಸಲಹೆ ನೀಡ್ತಾರಂತೆ. ಆದರೆ ಪೋಷಕರು ಮಗುವನ್ನು ಪ್ರೀತಿಯಿಂದ ಬೆಳೆಸ್ತಾರೆ. ಶ್ರೀಕಾಂತ್ ಶಾಲೆಯಲ್ಲಿ ಕಲಿಯುವಾಗ ಕೊನೆಯ ಬೆಂಚಿನಲ್ಲಿ ಕುಳಿತುಕೊಳ್ಬೇಕಾಗುತ್ತೆ. ಆದರೆ ಅವರು ಓದಿನಲ್ಲಿ ಸದಾ ಮುಂದೆ ಇರ್ತಾರೆ. 10ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸ್ತಾರೆ. ಅವರು ದೃಷ್ಟಿಹೀನರೆನ್ನುವ ಕಾರಣಕ್ಕೆ ವಿಜ್ಞಾನದ ವಿಭಾಗದಲ್ಲಿ ಅಂದರೆ ಸೈನ್ಸ್ ವಿಭಾಗದಲ್ಲಿ ಸೇರಲು ಸರ್ಕಾರಿ ನಿಯಮಗಳು ಅವಕಾಶ ನೀಡಲ್ಲ. ಆದರೆ ಶ್ರೀಕಾಂತ್ ಸುಮ್ಮನೆ ಕೂತ್ಕೊಳ್ಳಲ್ಲ. ಅವರು ಸರ್ಕಾರದ ವಿರುದ್ಧ ನ್ಯಾಯಾಲಯದಲ್ಲಿ ಹೋರಾಡ್ತಾರೆ. ಬರೋಬ್ಬರಿ 6 ತಿಂಗಳ ಹೋರಾಟದ ನಂತರ ತಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ವಿಜ್ಞಾನ ಓದಲು ಅನುಮತಿ ಪಡೆದುಕೊಳ್ತಾರೆ. ನಂತರ 12ನೇ ತರಗತಿಯಲ್ಲಿ 98% ಅಂಕ ಗಳಿಸಿ ತಾವೇನೆಂದು ಸಾಬೀತುಪಡಿಸ್ತಾರೆ. ಇವರು ಭಾರತದ ಪ್ರತಿಷ್ಠಿತ IIT ಸಂಸ್ಥೆಗಳಲ್ಲಿ ಓದಲು ಬಯಸ್ತಾರೆ. ಆದರೆ ದೃಷ್ಟಿಹೀನರಿಗೆ ಪ್ರವೇಶ ಪರೀಕ್ಷೆ ಬರೆಯಲು ಅವಕಾಶವಿರಲ್ಲ. ಇದರಿಂದ ನಿರಾಶರಾಗದ ಶ್ರೀಕಾಂತ್ ಇವರು ಅಮೇರಿಕಾದ ಪ್ರಸಿದ್ಧ ಇನ್ಸ್ಟಿಟ್ಯೂಟ್ ಆದ MITಗೆ ಅರ್ಜಿ ಸಲ್ಲಿಸ್ತಾರೆ. MITಯಲ್ಲಿ ಸೀಟ್ ಪಡೆದು ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ದೃಷ್ಟಿಹೀನ ವಿದ್ಯಾರ್ಥಿ ಎಂಬ ಹೆಗ್ಗಳಿಕೆಯ ಪಾತ್ರರಾಗ್ತಾರೆ. ಅಮೇರಿಕದಲ್ಲಿ ದೊಡ್ಡ ಉದ್ಯೋಗದ ಆಫರ್ಗಳು ಬಂದರೂ ಶ್ರೀಕಾಂತ್ ಅವುಗಳನ್ನು ತಿರಸ್ಕರಿಸಿ ಭಾರತಕ್ಕೆ ಮರಳಿ ಬರ್ತಾರೆ. ತಮಗೆ ಆದ ಕಷ್ಟಗಳು ಬೇರೆ ಯಾರಿಗೂ ಆಗಬಾರ್ದು ಎಂಬ ಒಂದು ನಿರ್ಧಾರ ಕೈಗೊಳ್ತಾರೆ. 2012ರಲ್ಲಿ ಹೈದರಾಬಾದ್ನಲ್ಲಿ ಬೊಲ್ಲಂಟ್ ಇಂಡಸ್ಟ್ರೀಸ್ ಪ್ರಾರಂಭ ಮಾಡ್ತಾರೆ. ಈ ಕಂಪನಿಯು ಅಡಿಕೆ ಎಲೆಯಿಂದ ತಯಾರಿಸಿದ ತಟ್ಟೆಗಳು, ಕಾಗದದ ಕಪ್ಗಳು ಮತ್ತು ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ವಸ್ತುಗಳನ್ನು ತಯಾರಿಸುತ್ತೆ. ಇಲ್ಲಿ 70%ಕ್ಕಿಂತ ಹೆಚ್ಚು ಅಂಗವಿಕಲರು ಮತ್ತು ಶೋಷಿತ ಮಹಿಳೆಯರೇ ಕೆಲಸ ಮಾಡ್ತಾರೆ. ರತನ್ ಟಾಟಾ ಅವರಂತಹ ಪ್ರಮುಖರು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದರೆ ನಂಬಲು ಅಸಾಧ್ಯ ಅಲ್ವಾ? ಇವರು ಈ ಅದ್ಭುತ ಜೀವನ ಪ್ರಯಾಣವನ್ನು ಆಧರಿಸಿ 2024ರಲ್ಲಿ ಬಾಲಿವುಡ್ನಲ್ಲಿ ಶ್ರೀಕಾಂತ್ ಎಂಬ ಚಲನಚಿತ್ರವೂ ಬಿಡುಗಡೆಯಾಗುತ್ತೆ. ಇದರಲ್ಲಿ ಪ್ರಸಿದ್ಧ ನಟ ರಾಜ್ಕುಮಾರ್ ರಾವ್ ಅವರು ಶ್ರೀಕಾಂತ್ ಬೊಲ್ಲ ಅವರ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಅವ್ರ ಜೀವನದ ಸಂದೇಶ ಏನು ಅಂದರೆ, ನನಗೆ ಕಣ್ಣುಗಳಿಲ್ಲ ಆದರೆ ದೃಷ್ಟಿಕೋನವಿದೆ. ಅವರ ಜೀವನ ನಮಗೆ ಹೇಳುವುದೇನೆಂದರೆ, ದೈಹಿಕ ಅಡಚಣೆಗಳು ಯಶಸ್ಸಿಗೆ ಅಡ್ಡಿಯಾಗುವುದಿಲ್ಲ. ದೃಢ ಸಂಕಲ್ಪ ಮತ್ತು ಪರಿಶ್ರಮ ಇದ್ದರೆ ಯಾವುದೇ ಗುರಿಯನ್ನು ಸಾಧಿಸಬಹುದು. ಏನಂತೀರಾ?